1. ಹತ್ತುವರೆ ಒಳಗೆ ಲ್ಯಾಂಡ್ ಪೇಪರ್ಸ್ನ ನಿಮ್ಮ ಕೈ ಕೊಟ್ಟಿದ್ದೀನಿ. ಇನ್ನು ನನ್ನ ಫೋನ್ ಆನ್ ಮಾಡ್ಕೋಬೋದು ಅಲ್ವೇನಪ್ಪ? ನನಗೆ ಯಾವುದೇ ಕಾಲ್ಸ್ ಬರಲ್ಲ ತಾನೇ? ಇಂಥ ದುಷ್ಟರ ಜೊತೆ ಇರಬೇಡ. ಪ್ರಜೆಗಳ ಹಿಂದೆ ಇರು, ವೋಟ್ ಬೀಳುತ್ತೆ. ಇಲ್ಲ ಅಂದರೆ ಸೀಟ್ ಇರಲ್ಲ. ತುಂಬ ಚೆನ್ನಾಗಿ ಹೇಳಿದ್ಯಪ್ಪ. ನಮಸ್ತೆ, ಬರ್ತೀನಿ. ಆಗಲೇ ಏನಂದೆ? ನಾನು ಕೂತ್ಕೊಳ್ಳೋದಕ್ಕೆ ಚೇರಿಡೋ ಅಷ್ಟು ಜಾಗ ಕೂಡ ಕೊಡಲ್ಲ ಅಂತ. ಮಹಾಭಾರತದಲ್ಲಿ ದುರ್ಯೋಧನ ಕೂಡ ಹೀಗೆ ಪಾಂಡವರಿಗೆ 5 ಊರು ಕೊಡಲ್ಲ ಅಂತಂದ. ಕುರುಕ್ಷೇತ್ರದಲ್ಲಿ ಸತ್ತೋದ. ನೀನಿವಾಗ ಜಸ್ಟ್ ಮಿಸ್. ನಾನು 3 ಹೆಜ್ಜೆ ಜಾಗನ ದಾನ ಕೇಳಿ ತ್ರಿಲೋಕನ ಆಕ್ರಮಿಸಿದ ಆ ವಾಮನನಂತವನು. ನೆನ್ಪಿಟ್ಕೋ, ನನ್ನ ಹೆಸರು ಚಾಣಕ್ಯ. ಸಕ್ಸಸ್ಗೆ ಕೇರ್ ಆಫ್ ಅಡ್ರೆಸ್. ನಾನು ಹೆಸರು ಬದಲಾಯಿಸ್ಕೋಬೇಕಾಗಿ ಬಂದರೆ ಹೇಡಿ ಪುಕ್ಲ ಅಂತ ಇಟ್ಕೊಳ್ಳಲ್ಲ. ನನ್ನಲ್ಲಿ ಇನ್ನೊಂದು ಆ್ಯಂಗಲ್ ಇದೆ. ನಿನ್ ಉದ್ದೇಶ ಏನ್ ತಂಗ್ಯಮ್ಮ? ನಿಮ್ಮಿಬ್ರು ದುರುದ್ದೇಶಗಳು. ನೀವ್ ಯಾರ ಜೊತೆ ಕೈ ಜೋಡಿಸಿದ್ದೀರಾ, ಯಾರು ದ್ರೋಹ ಮಾಡ್ತಿದ್ದೀರಾ, ನಮ್ಗೆಲ್ಲ ವಿಷಯನೂ ಗೊತ್ತು. ನಮ್ಗೆಲ್ಲ ಗೊತ್ತಿದ್ರು ಈ ಮನೇಲಿ ನಿಮ್ಮನ್ನ ಇನ್ನೂ ಯಾಕೆ ಇರೋಕ್ ಬಿಟ್ಟಿದೀವಿ ಗೊತ್ತಾ? ನಿಮ್ಗೆ ಆಶ್ರಯ ಕೊಡ್ಬೇಕು ಅಂತ ಜೈ ಗಂಗಾ ಕೇಳ್ಕೊಂಡಿದ್ರು. ಅದಕ್ಕೆ ಅವ್ರ ಆತ್ಮಕ್ಕೆ ಶಾಂತಿ ಸಿಗಬೇಕು ಅಂತ ಅವ್ರ ಕೊನೆ ಆಸೆನ ನೆರವೇರಿಸ್ತಾ ಇದ್ದೀವಿ. ಇಲ್ಲ ಅಂದಿದ್ರೆ ಇಷ್ಟೊತ್ತಿಗೆ ಯಾವತ್ತೋ ಮನೆಯಿಂದ ಆಚೆ ಹಾಕ್ತಿದ್ವಿ. ದಿಕ್ಕಿಲ್ದೆ ಸಾಯ್ತಾ ಇದ್ರಿ. ಇನ್ಮೇಲಾದ್ರೂ ಒಳ್ಳೆಯವರಾಗಿ. ದಿವ್ಯಾ ಅಭಿ ಬಂದಿದ್ದಾರೆ. ಆ ಮಕ್ಳ ಹತ್ರನೂ ಛೀ ಅಂತ ಅನಿಸ್ಕೋಬೇಡಿ. ನಾವಂದ್ರೆ ಇವ್ರಿಗೆ ಎಷ್ಟು ಕೀಳು ಚಂದ್ರಿಕಾ. 30 ವರ್ಷ ಆದ್ರೂ ಇನ್ನೂ ಅವಮಾನ ಅನುಭವಿಸ್ಬೇಕಾ? ಈ ಅವಮಾನ ಇನ್ನು ಎಷ್ಟು ದಿನ ಪೌಡ್ರು? ಮೊದಲು ಅಭಿ ವಿಷಯನ ನಿತ್ಯಾಗ್ ಹೇಳೋಣ ಬನ್ನಿ. ಚಂದ್ರಿಕಾ, ನನ್ ಮಾತ್ ಕೇಳು. ಒಂದ್ಸರಿ ಯೋಚನೆ ಮಾಡು. ಅಭಿ ವಿಷಯನ ನಿತ್ಯಗೆ ಹೇಳೋದು ಅಗತ್ಯನಾ? ಅಗತ್ಯನೇ. ಆಗ್ಲೇ ನಮ್ಮ ಮನೇಲಿ ನಮ್ ಜೊತೆ ಏನ್ ನಡೀತು ನೋಡಿದ್ರಲ್ಲ. ಅಭಿ ಎಲ್ಲಿದ್ದಾನೆ ಅಂತ ಹೇಳ್ದೇನೆ ನಾಣಿ ಹೊರಟೋದ. ಅವನ್ ಹೇಳ್ಬಿಟ್ರೆ ಆ ವಿಷಯನ ನಾವು ಯಾರಿಗೋ ಹೇಳ್ಬಿಡ್ತೀವಿ ಅಂತ ನಮ್ಮ ಅಜ್ಜಿ ನಮ್ಮ ಅತ್ತಿಗೆ ನಮ್ಮ ಮೇಲೆ ಡೌಟ್ ಪಟ್ರು. ಅಂತ ನಂಬಿಕೆ ಇಲ್ದಿರೋ ವ್ಯಕ್ತಿಗಳ ಹತ್ರ ನಂಬಿಕಸ್ಥರಾಗಿ ಇರ್ಬೇಕಾಗಿರೋ ಅಗತ್ಯ ನಮಗೇನಿದೆ? ಈ ನಿತ್ಯ ಮಾತ್ರ ಒಳ್ಳೆಯವಳು ಏನೋ. ಅವಳು ಎಷ್ಟು ಸಲ ನಮ್ಗೆ ಬ್ಲಾಕ್ ಮೇಲ್ ಮಾಡಿ ಅವಳು ಕೆಲ್ಸನ ಮಾಡಿಸ್ಕೊಂಡಿಲ್ಲ. ಅಯ್ಯೋ, ಅವಳು ಕೆಟ್ಟವಳೆ ಆಗಿರ್ಬಹುದು, ಆದ್ರೆ ಅವಳ ಜೊತೆ ಇರೋದಕ್ಕೆ ನಾವು ಬದುಕಿರೋದು. ಒಳ್ಳೆಯವರಾಗೆ ಬದುಕಿದ ಗಂಗಾ, ಜೈ, ರೂಪಾ ಗತಿ ಏನಾಯ್ತು?
ಅದಕ್ಕೆ ನಾವು ನಿತ್ಯ ಜೊತೆನೇ ಇರೋಣ. ಇವಳಿಗೆ ಸೇಡ್ ಬಿಟ್ರೆ ಸ್ವಾರ್ಥ ಇಲ್ಲ. ಯಾಕಿಲ್ಲ? ಅವಳ ಸ್ವಾರ್ಥದಿಂದನೇ ಅಲ್ವಾ ಅವಳಿಗೆ ಸೇಡು ಹುಟ್ಕೊಂಡಿರೋದು. ಅವಳ ಸೇಡು ನಮ್ಮೇಲಲ್ಲ ಅಲ್ವಾ, ದಿವ್ಯಾ ಮೇಲೆ, ಅಭಿ ಮೇಲೆ. ಅವಳವರಿಬ್ಬರನ್ನು ಸಾಯಿಸಿ ಆ ಆಸ್ತಿನ ನಮಗ್ ಕೊಡ್ತಾಳೆ. ಇಷ್ಟು ವಯಸ್ಸಾದ್ರೂ ಕೂಡ ಆಸ್ತಿ ಮೇಲೆ ಆಸೆ ಕಮ್ಮಿ ಆಗಿಲ್ಲ ಕಣೆ ನಿನ್ಗೆ. ಇವಾಗ ಎಷ್ಟು ವಯಸ್ಸಾಗಿದೆ ಅಂತ ದೊಡ್ಡದಾಗ ವಯಸ್ಸು ಅಂತೀರಾ? ಹಾ, ಒಂದೆರಡು ದಿನ ತಲೆಗೆ ಡೈ ಹಾಕೋದನ್ನ ನಿಲ್ಸು. ಎಷ್ಟು ವಯಸ್ಸಾಗಿದ್ಯೋ ನಿನ್ಗೆ ಗೊತ್ತಾಗುತ್ತೆ. ಹ? ಯಾವ್ದೇ ಗಂಡ್ಸಾದ್ರೂ ಕಟ್ಕೊಂಡಿರೋ ಹೆಂಡತಿ ಚಂದವಾಗಿ ಕಾಣಿಸ್ಬೇಕು ಅಂತ ಕೇಳ್ಕೊತಾರೆ. ನೀವೇನ್ರಿ ಡೈ ಹಾಕ್ಬೇಡ, ಡಯಟಿಂಗ್ ಬಿಡು ಅಂತ ಹೇಳ್ತೀರಾ? ನಿಂತ್ಕೊಳ್ಳಿ. ಏನು ಆರಾಮಾಗಿ ಅಲ್ಲಾಡ್ಸ್ಕೊಂಡು ಬರ್ತಾ ಇದ್ದೀರಾ ಎಲ್ಲಿಗೆ? ನಿತ್ಯನ ನೋಡ್ಬೇಕು. ಆಗಲ್ಲ ಅಂತ ಹೇಳೋದಕ್ ನೀನ್ ಯಾರೋ? ನಿತ್ಯ ಮೇಡಮ್ PA ನಾನು. ಆದ್ರೂ ನಿಮ್ ಮನೆ ಒಳಗಡೆ ಬರೋದಕ್ಕೆ ಅಷ್ಟು ಜನ ಸೆಕ್ಯೂರಿಟಿ ನಿಟ್ಟಿದ್ದೀರಾ, ನಮ್ಮ ಮನೆಗೆ ಮಾತ್ರ ಪರ್ಮಿಷನ್ ಇಲ್ದೇನೆ ಆರಾಮಾಗಿ ಬಂದ್ಬಿಡ್ತೀರಾ? ಅಲ್ಲ, ಆದ್ರೆ ದಿವ್ಯನ ಯಾರಾದ್ರೂ ಸಾಯಿಸ್ತಾರೇನೋ ಅಂತ ಸೆಕ್ಯೂರಿಟಿ ನೀಟ್ಟಿದ್ದಾರೆ. ಇಲ್ಲಿರೋದು ಸಾಯಿಸೋರು, ಇಲ್ಲಿ ಸೆಕ್ಯೂರಿಟಿ ಪರ್ಮಿಷನ್ ಯಾಕೆ? ಇಂಥ ಮಾತುಗಳನ್ನು ಹೇಳಿನೇ ನಿತ್ಯ ಮೇಡಮ್ನ ಸಿಕ್ಕಾಗಿಸ್ತಾ ಇದ್ದೀರಾ. ಆದ್ರೂ ನೀವಿಬ್ರು ಸಾಕು ಮೇಡಮ್ ಲೈಫ್ ಲಾಂಗ್ ಜೈಲಲ್ಲಿ ಇರೋದಕ್ಕೆ. ನಿನ್ ಜೊತೆ ಮಾತೇನೋ? ನಿತ್ಯ ಎಲ್ಲಿ? ಇಲ್ಲಿ